ಮತ್ತೆ ಎಲ್ಲ ಸ್ತೋತ್ರಮಂಡಲ ನಮಸ್ಕಾರ. ನನ್ನ ಹೊಸ ಬ್ಲಾಗಿಗೆ ಸ್ವಾಗತ. ಸೊ ಇವತ್ತು ಪ್ರಾಕ್ಟಿಕಲ್ಸ್ ಇದೆ, ಕ್ಯಾಡು ಅದನ್ನು ಬರೆಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಷ್ಟು ಜನಕ್ಕೆ ಕ್ಯಾಡ್ ಅಂದರೆ ಏನು ಅಂತ ಗೊತ್ತಿಲ್ಲ. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಕಂಪ್ಯೂಟರ್ ಹೇಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಅಂತ. ಸೊ ನಿಮಗೆ ನಾನು ತೋರಿಸುತ್ತಲ್ಲ ಆ ಥರ ಅದು. ನಮ್ಮ ಫ್ರೆಂಡ್ಸ್ಗಳಿಗೆ ಕೇಳೋಂತಲ್ರಿ ಯಾರ್ಯಾರು ಎಷ್ಟೆಷ್ಟು ಓದೋರೆ ಏನು ಅಂದ್ಬಿಟ್ಟು. ಗೈಸ್ ಈಗ ಕ್ಲಾಸಿಗೆ ಬಂದಿದ್ದೀನಿ. ಸೊ ನಾವು ಫ್ರೆಂಡಿಗೆ ಕೇಳೋಣ ಓದೋಣ ಅಂತ. ಓದಿದ್ದೇನೆ ಅದಕ್ಕೆ ಎಕ್ಸಾಮ್ಗೆ ಒಂದು ಫ್ರೆಂಡ್ ಇಂದ ರಿಸಲ್ಟ್ ಸಿಕ್ತು, ಇನ್ ಮಿಕ್ಕಿದ ಫ್ರೆಂಡ್ಸ್ ಇಂದ ರಿಸಲ್ಟ್ ನೋಡ್ಕೊಳ್ಳೋಣ ಹೆಂಗೆ ಓದಿದ್ದಾರೆ. ಸೆಕೆಂಡ್ ಫ್ರೆಂಡ್ ಬಂದವನೆ. ಹಲೋ, ಓದಿದ್ಯಾ? ಚೆನ್ನಾಗಿ ಓದ್ಕೊ ಬಂದ ಹೈಸ್ಕೂಲ್. ಸೊ ಮೂರನೇ ಫ್ರೆಂಡ್ ಬಂದ, ಓದಿದ್ಯಾ ಕ್ಯಾಡ್? 0 ಡಬಲ್ 0 ಅಂದ್ರೆ ಇವನೇ ಒಬ್ಬನೇ ಓದಿರೋದು. ಈಗ ಎಕ್ಸಾಮಿಗೆ ಇಲ್ಲಿ ಕೂತಿದೀವಿ, ಎಕ್ಸಾಮ್ ಹಾಲಲ್ಲಿ ನೋಡ್ಬೋದು ಕಳ್ಳಂತರ ಕೂತು. ಗೈಸ್ 2 ಅವರಿಂದ ಕಾಯ್ತಿದ್ವಿ ಎಕ್ಸಾಮ್ಗೋಸ್ಕರ, ಇನ್ನೂ ಎಕ್ಸಾಮ್ ಕೊಟ್ಟಿಲ್ಲ. ಈ ನನ್ನ ಮಗ ನೋಡಿದ್ರೆ ಎಕ್ಸಾಮ್ ಅಲ್ಲಿ ರೀಲ್ಸ್ ನೋಡ್ತಾವನೆ. ಇವನ್ ನೋಡಿ ಎಲ್ಲರೂ ಕೂಡ ಎಕ್ಸಾಮ್ ಹಾಲಲ್ಲಿ ಮಿಂಟ್ಲಾಗಿ ಹೋಗ್ಬಿಟ್ಟಿದ್ವಿ ಕಾರ್ಯಕ್ರಮ ಕ್ವಶನ್ ಪೇಪರಿಗೆ ಎಕ್ಸಾಮ್ಗೋಸ್ಕರ. ಸೊ ಗೈಸ್ ಈಗ ಎಕ್ಸಾಮ್ ಮುಗಿಸ್ಕೊ ಹೊರಗಡೆ ಹೋಗ್ತಿದೀವಿ. ಯಾಯ್ ಹೆಂಗ್ ಬರ್ದ? ಮಸ್ತ್. ನಾನು ಹೇಳಿಲ್ವಾ ಓದೋದು ಕೂಡ ಎಲ್ಲ ಬರೀತೀವಿ ನಾವು. ಸೊ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದೆ ಕೊನೆಗೂ. ಇವತ್ತು ಆಕ್ಚುಲಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಇಲ್ಲಿ ಪರೇಡ್ ನಡೀತಿದ್ದು. ಸೊ ಯಾರ್ಯಾರು ನನ್ನ ಬ್ಲಾಗ್ ನೋಡ್ತಿದ್ರು ಅವರಿಗೆ ಹ್ಯಾಪಿ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ, ಎನ್ವೈರನ್ಮೆಂಟ್ ಡೇ ಏನೋ ಒಂದು. ಸದ್ಯಕ್ಕೆ ಈಗ ಎಕ್ಸಾಮ್ ಮುಗಿಸೋ ಬಂದಾಯ್ತು. ಮತ್ತೆ ನಾಳೆ ಇನ್ನೊಂದು ಇಂಗ್ಲೀಷ್ ಎಕ್ಸಾಮ್ ಇದೆ. ಇಂಗ್ಲೀಷ್ ಆಕ್ಚುಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ನಾರ್ಮಲ್ ಆಗಿ ಇಂಗ್ಲೀಷ್ ಎಲ್ಲರೂ ಕೂಡ ಓರಲ್ಲಿ ಹೇಳ್ತಾರೆ, ಬಟ್ ನಾವು ಪ್ರಾಕ್ಟಿಕಲೇ ಮಾಡ್ತಾ ಇದೀವಿ. ವಿಚಿತ್ರವಾಗಿದೆ. ಬಟ್ ಎಸ್ ನಾಳೆ ಒಂದಿದೆ, ನಾಳೆ ಒಂದು ಮುಗೀತು ಅಂದ್ರೆ ಸೊ ಕಂಪ್ಲೀಟ್ ನನ್ನ ಈ ಏನು ಎಕ್ಸಾಮ್ಸ್ ಇದೆಯಲ್ಲ ಮುಗೀತು. ಸೊ ಎಸ್ ಈಗ ಬಂದಿದ್ದೀನಿ ಊಟ ಮಾಡೋದ್ರೆ ಮುಂದಿನ ಬ್ಲಾಗ್. ಸೊ ಗೈಸ್ ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಇನ್ನೂ ಸ್ವಲ್ಪ ಹುಷಾರಿಲ್ಲ, ಬ್ಯಾಕ್ ಪೇನ್ ಇತ್ತಲ್ಲ, ಅದು ಇನ್ನೂ ಸ್ವಲ್ಪ ಹಂಗೆ ಇದೆ. ಸೊ ಮತ್ತೆ ಸಂಜೆ ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟರ್ ಹತ್ರ ಹೋಗಿ ಅದೇನು ಅಂತ ಕೇಳಬೇಕು. ಸೊ ತುರಂದರ್ 2 ಆಡಿ ಜಿಯೋ ಹಾಟ್ಸ್ಟಾರ್ ಬಿಟ್ಟಿದ್ದಾರೆ, ರಿಲೀಸ್ ಆಗಿದೆ. ಸೊ ಯಾರ್ಯಾರು ಅದನ್ನು ಥಿಯೇಟ್ರಲ್ಲಿ ನೋಡಿಲ್ವೋ ಅದನ್ನು ಈಗ ನೀವು ಜಿಯೋ ಹಾಟ್ಸ್ಟಾರ್ ನೋಡ್ಬೋದು. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಊಟ ಮಾಡ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬರೋದಷ್ಟೇ. ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಹಾಸ್ಪಿಟ್ಲಿಗೆ ಹೋಗೋದಾಗ ಏನಾಯಿತು ಏನಂತ. ಸೊ ಇವತ್ತಿಗೆ ಇಷ್ಟೇ. ಇಷ್ಟೊತ್ತೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾಳೆ ಹೊಸ ಅದು ಸಿ ಯು ಟಾಟಾ.